ನಮಸ್ಕಾರ ಸ್ನೇಹಿತರೆ, ಭಕ್ತಿ ಮಂದಿರ ದರ್ಶನಂ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಕರ್ನಾಟಕದಲ್ಲೇ ಒಂದು ವಿಶೇಷ ದೇವಾಲಯ ಇದೆ. ಈ ದೇವಾಲಯ ವರ್ಷದಲ್ಲಿ ಕೇವಲ 12 ದಿನಗಳ ಕಾಲ ಮಾತ್ರ ಭಕ್ತರ ದರ್ಶನಕ್ಕೆ ತೆರೆದಿರುತ್ತದೆ. ಉಳಿದ ದಿನಗಳಲ್ಲಿ ಗರ್ಭಗುಡಿಯ ಬಾಗಿಲು ಮುಚ್ಚಿರುತ್ತದೆ. ಆದರೆ ಆಶ್ಚರ್ಯವೆಂದರೆ ದೇವಿಗೆ ಅರ್ಪಿಸಿದ ದೀಪವು ಇಡೀ ವರ್ಷ ಉರಿಯುತ್ತಿರುತ್ತದೆ. ಹಾಗೆ ಹೂಗಳು ಸಹ ತಾಜಾಗಿಯೇ ಇರುತ್ತವೆ. ಇಂತಹ ಅದ್ಭುತ ಮಹಿಮೆ ಹೊಂದಿರುವ ದೇವಾಲಯವೇ ಹಾಸನ ಜಿಲ್ಲೆಯ ಪ್ರಸಿದ್ಧ ಹಾಸನಾಂಬಾ ದೇವಾಲಯ. ಇಂದು ಈ ದೇವಾಲಯದ ಇತಿಹಾಸ, ಪುರಾಣ, ವಿಶೇಷತೆ ಹಾಗೂ ದರ್ಶನದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಸನಾಂಬೆ ಯಾರು ಅಂತ ನೋಡೋಣ. ಹಾಸನಾಂಬೆ ದೇವಿಯು ಆದಿಶಕ್ತಿಯ ಸ್ವರೂಪ ಎಂದು ಹೇಳಲಾಗುತ್ತದೆ. ಸ್ಥಳ ಪುರಾಣದ ಪ್ರಕಾರ ಸಪ್ತ ಮಾತೃಕೆಯರಾದ ವೈಷ್ಣವಿ, ಇಂದ್ರಾಣಿ, ಮಹೇಶ್ವರಿ, ಕೌಮಾರಿ, ಬ್ರಾಹ್ಮೀ ದೇವಿ, ವರಾಹಿ ಮತ್ತು ಚಾಮುಂಡಿ ಕಾಶಿಯಿಂದ ದಕ್ಷಿಣದ ಕಡೆಗೆ ಬಂದಾಗ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಹಾಸನದಲ್ಲಿ ನೆಲೆಸಲು ನಿರ್ಧರಿಸಿದರು. ಅವರಲ್ಲಿ ವೈಷ್ಣವಿ, ಕೌಮಾರಿ ಮತ್ತು ಮಹೇಶ್ವರಿ ಹಾಸನಾಂಬಾ ದೇವಾಲಯದಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದರು. ಆ ದೇವಿಯೇ ಹಾಸನಾಂಬೆ ಎಂದು ಹೇಳಲಾಗುತ್ತದೆ. ಸಪ್ತ ಮಾತೃಕೆಯರು ಸದಾ ನಗುವ ದೇವತೆಯಾಗಿರುವ ಕಾರಣದಿಂದ ನಗುವ ದೇವತೆಗಳು ನೆಲೆಸಿರುವುದರಿಂದ ಹಸನ್ ಎಂಬ ಹೆಸರು ಬಂತು. ಆಮೇಲೆ ಅದು ಹಾಸನ ಆಗಿದೆ. ಮತ್ತೊಂದು ಕಥೆಯ ಪ್ರಕಾರ ಅಂಧಕಾಸುರನ ಸಂಹಾರ ಮಾಡಿ ಭಕ್ತರನ್ನು ರಕ್ಷಿಸಲು ದೇವಿಯು ಇಲ್ಲಿ ನೆಲೆಸಿದಳು ಎಂದು ನಂಬಲಾಗಿದೆ. ಇನ್ನು ದೇವಾಲಯದ ಇತಿಹಾಸ ಹೇಳೋದಾದರೆ, ಹಾಸನಾಂಬೆ ದೇವಾಲಯವು ಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಈ ದೇವಾಲಯವು ಹೊಯ್ಸಳ ಶೈಲಿಯ ಪ್ರಭಾವ ಹೊಂದಿದೆ. ದೇವಾಲಯದ ಆವರಣದಲ್ಲಿ ಸಿದ್ದೇಶ್ವರ ಸ್ವಾಮಿ ಹಾಗೂ ದರ್ಬಾರ್ ಗಣಪತಿ ದೇವಾಲಯಗಳಿವೆ. ಹಾಸನಾಂಬಾ ದೇವಾಲಯದ ಪ್ರಮುಖ ವಿಶೇಷತೆಗಳು ಏನು ಅಂತ ನೋಡೋಣ. ವರ್ಷದಲ್ಲಿ ಕೇವಲ 1 ಬಾರಿ ಮಾತ್ರ ದೇವಾಲಯ ತೆರೆಯಲಾಗುತ್ತದೆ. ಹೌದು, ಈ ದೇವಾಲಯದ ಗರ್ಭಗುಡಿಯ ಬಾಗಿಲು ವರ್ಷದಲ್ಲಿ ಕೇವಲ ಒಮ್ಮೆ, ಅಂದರೆ 12 ದಿನಗಳ ಕಾಲ ಮಾತ್ರ ತೆರೆಯಲಾಗುತ್ತದೆ. ಅಂದರೆ ಆಶ್ವೀಜ ಮಾಸದಲ್ಲಿ ಬರೋ ಹುಣ್ಣಿಮೆ ಆದ ಮೇಲೆ ಬರೋ ಗುರುವಾರ ಈ ದೇವಸ್ಥಾನ ಸಾರ್ವಜನಿಕ ದರ್ಶನಕ್ಕೆ ತೆರೆಯಲಾಗುತ್ತದೆ. ಉಳಿದ ಸಮಯದಲ್ಲಿ ಗರ್ಭಗುಡಿ ಮುಚ್ಚಿರುತ್ತದೆ. ಈ ದೇವಾಲಯದ ಅತ್ಯಂತ ಪ್ರಮುಖ ವಿಶೇಷತೆ ಏನೆಂದರೆ, ದೇವಾಲಯವನ್ನು ಮುಚ್ಚುವ ಮೊದಲು ದೇವಿಯ ಸನ್ನಿಧಿಯಲ್ಲಿ ತುಪ್ಪದ ನಂದಾದೀಪವನ್ನು ಹಚ್ಚಲಾಗುತ್ತದೆ. ಮುಂದಿನ ವರ್ಷ ಬಾಗಿಲು ತೆರೆಯುವಾಗಲೂ ಆ ದೀಪ ಉರಿಯುತ್ತಿರುತ್ತದೆ. ಇದೇ ಈ ದೇವಾಲಯದ ಅತ್ಯಂತ ಪ್ರಸಿದ್ಧ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ. ಇನ್ನೊಂದು ವಿಶೇಷತೆ ಏನೆಂದರೆ, ದೇವಿಗೆ ಅರ್ಪಿಸಿದ ಹೂಗಳು 1 ವರ್ಷ ಕಳೆದರೂ ಹೂ ತಾಜಾವಾಗಿರುತ್ತದೆ. ದೇವಾಲಯ ತೆರೆಯುವಾಗ ಆ ಹೂಗಳನ್ನು ನೋಡಲು ಸಾವಿರಾರು ಭಕ್ತರು ಕಾತುರದಿಂದ ಕಾಯುತ್ತಾರೆ. ಇನ್ನೊಂದು ವಿಶೇಷತೆ ಅಂದರೆ, ದೇವಾಲಯವನ್ನು ಮುಚ್ಚುವ ಮೊದಲು ಅರ್ಪಿಸಿದ ನೈವೇದ್ಯ 1 ವರ್ಷ ಕಳೆದ ನಂತರವೂ ಕೆಡುವುದಿಲ್ಲ. ಇದನ್ನು ದೇವಿಯ ಮಹಿಮೆ ಎಂದು ಭಕ್ತರು ನಂಬುತ್ತಾರೆ. ಲಕ್ಷಾಂತರ ಭಕ್ತರು ಜಾತ್ರೆಯ ಸಮಯದಲ್ಲಿ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಭಕ್ತರು ದರ್ಶನಕ್ಕೆ ಬರುತ್ತಾರೆ. ಹಾಸನಾಂಬಾ ದೇವಿಯ ದರ್ಶನ ಪಡೆದರೆ ಆರೋಗ್ಯ, ಐಶ್ವರ್ಯ, ಕುಟುಂಬದ ಸುಖ, ಶಾಂತಿ ಹಾಗೂ ಸಂತಾನ ಭಾಗ್ಯ ಎಲ್ಲ ಮನೋಕಾಮನೆಗಳು ಈಡೇರುತ್ತವೆ ಎಂಬುದು ಭಕ್ತರ ಅಚಲ ನಂಬಿಕೆಯಾಗಿದೆ. ಇನ್ನು ಎಲ್ಲರೂ ಕಾತುರದಿಂದ ಕಾಯುತ್ತಿರುವ ವಿಷಯಕ್ಕೆ ಬರೋಣ. 2026ರಲ್ಲಿ ಹಾಸನಾಂಬೆ ದೇವಾಲಯದ ಬಾಗಿಲು ಯಾವಾಗ ತೆರೆಯುತ್ತದೆ? ವರ್ಷ ಪೂರ್ತಿ ಮುಚ್ಚಿರುವ ಈ ಪವಿತ್ರ ದೇವಾಲಯ ಬಾಗಿಲು ತೆರೆಯುವ ಕ್ಷಣವನ್ನು ನೋಡಲು ಲಕ್ಷಾಂತರ ಭಕ್ತರು ಕಾಯುತ್ತಿರುತ್ತಾರೆ. ಬಾಗಿಲು ತೆರೆಯುತ್ತಿದ್ದಂತೆ ಮೊದಲ ದರ್ಶನ ಪಡೆಯುವುದು ಅನೇಕ ಜನರ ಜೀವಿತದ ಮಹದಾಸೆಯಾಗಿದೆ. 2026ರ ಹಾಸನಾಂಬೆ ದೇವಾಲಯ ತೆರೆಯುವ ದಿನ 29 ಅಕ್ಟೋಬರ್ 2026. ಸಾರ್ವಜನಿಕ ದರ್ಶನ 30 ಅಕ್ಟೋಬರ್ 2026. ದೇವಾಲಯ ಮುಚ್ಚುವ ದಿನ 11 ನವೆಂಬರ್ 2026.
ಭಕ್ತರೇ, ವರ್ಷದಲ್ಲಿ ಕೇವಲ ಒಂದು ಬಾರಿ ಮಾತ್ರ ದರ್ಶನ ನೀಡುವ ತಾಯಿ ಹಾಸನಾಂಬೆ. ಅವರ ಮಹಿಮೆ ನಿಜಕ್ಕೂ ಅಪಾರವಾಗಿದೆ. ಒಮ್ಮೆ ತಾಯಿಯ ದರ್ಶನ ಪಡೆದರೆ ಜೀವನದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ ಲಭಿಸುತ್ತದೆ. ನಿಮಗೂ ಆ ತಾಯಿಯ ದರ್ಶನ ಪಡೆಯುವ ಭಾಗ್ಯ ಸಿಗಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇನ್ನಷ್ಟು ದೇವಾಲಯಗಳ ಮಹಿಮೆ ಮತ್ತು ಭಕ್ತಿಯ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.